ಸರ್ ಎಲ್ರಿಗೂ ನಮಸ್ಕಾರ. ಸರ್ ರಾತ್ರಿ ಒಂದು 9:30 ಊಟದ ಸಮಯ ಊಟ ಮಾಡ್ತಾ ಇತ್ತು ಸರ್. ಎಲ್ರೂ ಊಟ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾನು, ಬಾಮಾರೀಶ, ಸುಂದರರಾಜು ಮತ್ತೆ ನಮ್ಮ ಸಿದ್ದರಾಜ್ ಅವರು ಎಲ್ಲ ಒಂದು ಟೇಬಲ್ ಕೂತ್ಕೊಂಡು ಊಟ ಮಾಡ್ತಿದ್ರು. ಇನ್ನೊಂದು ಟೇಬಲ್ ಆಂತರ ಸತೀಶು ಮತ್ತೆ ನಮ್ಮ ರಥವರ ಮಂಜು ಅವರೆಲ್ಲ ಒಂದು ಕಡೆ ಒಂದು ಟೇಬಲ್ ಊಟ ಮಾಡ್ತಾ ಇದ್ರು. ಊಟ ಮಾಡೋ ಸಂದರ್ಭದಲ್ಲಿ ಅವ್ರದ್ದೇನು ಜಗಳ ಆಗಿದೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಊಟದ ವಿಷಯ ನೀನು ಮಾಡೋ ನೀನ್ಯಾರು ಹೇಳಕ್ಕೆ ನಮ್ಗೆ ಊಟ ಮಾಡೋಕ್ಕೆ ಅಂತೇಳಿ ಇವ್ರಿಬ್ಬರಲ್ಲಿ ವೈಯಕ್ತಿಕವಾದಂತ ಹೇಳ್ತೀವಿ. ಎದುರುಗಡೆ ಊಟ ಮಾಡ್ತಿದ್ದ ಪ್ಲೇಟ್ನೇ ತೆಗೆದು ರಥವರ ಮಂಜಿಗೆ ತಲೆಗೆ ಹೊಡೆದ್ರು ಸರ್. ಆ ಪ್ಲೇಟ್ ಹೊಡೆದಿದ ತಕ್ಷಣ ಪ್ಲೇಟ್ 2 ಪೀಸ್ ಆಗೋಯ್ತು. ಪೀಸ್ ಆಗಿರೋದು ಆ ಪ್ಲೇಟಿಂದ ಅರ್ಧ ಪ್ಲೇಟ್ನೇ ತೆಗೆದು ಉಜ್ಜುದು ಹಣೆ ಮೇಲೆ ಒಟ್ಟು 3 ಮಾರ್ಕ್ ಆಗಿದೆ ಸರ್. ರಥವರ ಮಂಜುವರಿಗೆ ಫುಲ್ ಡೆಪ್ತ್ ಆಗಿದೆ ಈ ಕಡೆ 2 ಕಡೆ. ಅದನ್ನು ನಾವು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇವತ್ತು ಸಾಯಂಕಾಲ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ. ಒಂದು ವೇಳೆ ನಾನು 5:30 ಫ್ಲೈಟ್ಗೆ ನಾವು ಹೋದ್ರೆ ರಥವರ ಮಂಜು ಅವರು ಗೋವಾದಲ್ಲೇ ಇರ್ತಾರೆ. ನಾವು ಇಬ್ಬರು ಕಂಪ್ಲೇಂಟ್ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಸರ್. ಎರಡನೇದು ಮೊನ್ನೆ ನಾನು ಕಂಪ್ಲೇಂಟ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಚಾರ್ಜ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ನನ್ನ ಹಿರಿಯರೆಲ್ಲರೂ ವಾಣಿಜ್ಯ ಮಂಡಳಿಯ ಒಂದು ಗೌರವ ಪ್ಲಸ್ ನಾನು ವಾಣಿಜ್ಯ ಮಂಡಳಿ ಒಂದು 5 ವರ್ಷ ಕಾರ್ಯದರ್ಶಿ ಕೆಲಸ ಮಾಡಿದ್ದೆ. 4 ವರ್ಷ ಒಂದು ಉಪಾಧ್ಯಕ್ಷರಾಗಿ. ಸೊ ಈ ಎಲ್ಲ ಬೆಳವಣಿಗೆ ಇದ್ದಾಗ ನನಗೆ ಅಲ್ಲಿ ಅನ್ಕಾನ್ಷಿಯಸ್ಲಿತ್ತು. ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಥ ಹೊಡೆದಿದ್ದಾರೆ ಅಂತ ರೆಕಾರ್ಡ್ ಕೂಡ ಆಗುತ್ತೆ. ಮೊನ್ನೆ ಏನಾಯ್ತು ಬಿದೋದೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಮೂಗು ಮೇಲೆ ಒಂದು 14 ಸ್ಟಿಚ್ಚು, ಹಣೆ ಮೇಲೆ ಒಂದು 14 ಸ್ಟಿಚ್ ಆಗಿ ಬ್ಲಡ್ ಕಂಪ್ಲೀಟ್ ಬಾಡಿ ಪೂರ್ತಿ ಆಗ್ಬಿಟ್ಟಿತ್ತು. ಸೊ ಕಣ್ಣು ಲೆಫ್ಟ್ ಸೈಡ್ ಕಣ್ಣು ಏನು ಕಾಣ್ತಾ ಇತ್ತು ಅಂತ ಒಂದು ಸಂದರ್ಭ ಬಂತು. ಸೊ ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ರಾತ್ರಿ 2:15 ಟ್ರೈ ಮಾಡಿದೆ, ಗಾಡಿ ಸಿಕ್ಕಿಲ್ಲ. ಸೊ ಇಮಿಡಿಯೇಟಾಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ಇದ್ದಿದ್ದೆ 11:15 ಫ್ಲೈಟು. 11:15ಗೆ ನಾನು ಮತ್ತು ರೇಣು ಅವರು ಇಬ್ಬರು ಟಿಕೆಟ್ ಇರಲಿಲ್ಲ. ಹಂಗೂ ರಿಕ್ವೆಸ್ಟ್ ಮಾಡಿ ಅವರಿಗೆ 2 ಟಿಕೆಟ್ ತೊಗೊಂಡು ನಾನು ಏರ್ಪೋರ್ಟಿಂದ ಡೈರೆಕ್ಟ್ ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ENT ಐ ಹಾಸ್ಪಿಟ್ಲು ಮತ್ತು ಸರ್ಜನ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು 2 ದಿವಸ ಕಂಪ್ಲೀಟ್ ಮೆಡಿಕಲ್ ಇದ್ದೆ. ಇವರು ಭಾಳ ಟ್ರೈ ಮಾಡಿದ್ರು ರಿಟರ್ನ್ ಬಂದು ಏನಾಗಬೇಕು ಏನು ಹೇಳಬೇಕು ಡಿಸೈಡ್ ತಗೊಳ್ಳಿ ಅಂತ. ವಾಣಿಜ್ಯ ನಿನ್ನೆ ನಾನು ಯಾವಾಗ ಈ ಟಿ ವಿಲೆಲ್ಲ ಮಾಧ್ಯಮದಲ್ಲೆಲ್ಲ ಬಂತು ನಾನು ಎಲ್ರಿಗೂ ಈ ವಿಷಯನ ಹೇಳಬೇಕು ಅಂತೇಳಿ ನನ್ನ ಮಾಧ್ಯಮಿಕರು ಯಾರು ಬಂದಿದ್ರು ಎಲ್ರಿಗೂ ಕೂಡ ನಡೆದಂಥ ವಿಷಯ ಪ್ರತಿಯೊಂದು ಕೂಡ ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ಮಧ್ಯಕ್ಕೆ ಇವರಿಬ್ಬರು ಜಗಳವನ್ನು ಬಿಡಿಸೋಕೆ ಹೋಗಿದ್ದು. ನಾನು ಬಿಡಿಸೋಕೆ ಹೋಗೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಸ್ಪೂನ್ 2 ಕೈಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸಡನ್ನಾಗಿ ಅದೆತ್ತು ಟರ್ನ್ ಮಾಡಿ ಮೇಲ್ಗಡೆ ಈ ಹಣೆ ಹತ್ರ ಒಂದು ಎಳೆದು ಒಂದು ಈ ಮೂವರ ಹೋಗಿದ್ದು ಬೆಂಡ್ ಸ್ಪೋರ್ಟ್ಸ್ ಸ್ಪೂನ್ ಆ ಬೆಂಡಲ್ಲಿಂದ ಎಳೆದ್ಬಿಟ್ರು. ಸೊ ಈ ಒಂದು ಸ್ಟಿಚಸ್ ಏನಾಗಿದೆ ಮೂಗು ಓಪನ್ ಆಗ್ಬಿಟ್ಟಿತ್ತು. ಸೊ ಈ ಮೂಗು ಓಪನ್ ಆದಾಗ ಹೆವಿ ಬ್ಲಡ್ ಒಳಗಿಂದ ಕಟ್ಟಾಗಿ ಬಂದ್ಬಿಟ್ಟಿತ್ತು. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ದಿಗ್ಭ್ರಾಂತಿಯಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನನಗೆ ನಾನು ಅಧ್ಯಕ್ಷರಂತ ಸರ್ ಅರವಿಂದ್ ಅವರು ನಾವು ಯಾವತ್ತಿದ್ರು ಅವ್ರನ್ನ ಕೇಳಿದೆ ಮಾಡಲ್ಲ ಅಂತ ಬೇಕಾದ್ರೆ ಮೀಡಿಯಾದಲ್ಲಿ ಚೆಕ್ ಮಾಡ್ಬೋದು. ಸರ್ ಅರವಿಂದ್ ಅವ್ರು ಬರೋವರೆಗೂ ನಾನು ಮೆಡಿಕಲ್ಗೆ ಹೋಗಲ್ಲ ಅಂತ ನಿಂತ್ಕೊಂಡಿದ್ದೆ. ಯಾಕಂದರೆ ಅದು ಕೂಡ ನಿಮ್ಮ ರೆಕಾರ್ಡ್ ಇದೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಇಲ್ಲೆಲ್ಲ ಬ್ಲಡ್ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಬಾಮಾರೀಶ್ ಅವರು ಮತ್ತು ಸಿದ್ದರಾಜ್ ಅವರು ಮತ್ತು ರೇಣು ಅವರು ನನ್ನ ಆ್ಯಂಬುಲೆನ್ಸಲ್ಲಿ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೊಗೊಂಡು ನಾನು ಇಮಿಡಿಯೇಟಾಗಿ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ವೀರೇಶ್ ಸರ್ಜನ್ ಅಂತೇಳಿ ನಮ್ಮ ಮಣಿಪಾಲಲ್ಲಿದ್ದಾರೆ, ಅಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡೆ ಸರ್. ಮಂಜು ಅವರು ಇವತ್ತು 6 ಗಂಟೆ ಫ್ಲೈಟ್ ಬುಕ್ ಆಗಿದೆ. ಒಂದು ವೇಳೆ ನಾನೇನಾದ್ರು 5:15ಗೆ ತಿರ್ಗಾ ಗೋವಾಗೂ ಕಂಪ್ಲೇಂಟ್ ಕೊಡಬೇಕು ಅಂತಾದ್ರೆ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಈಗ ಕೊಡ್ತಾ ಇದ್ದಾರೆ, ಮೆಡಿಕಲ್ಗೋಸ್ಕರ ಬಂದಿದ್ದಾರೆ ಅಂತ ನಾನು ಈಗ ಕಲೆಕ್ಟ್ ಮಾಡ್ಕೊಂಡು ಅಗೇನ್ ಗೋವಾಗೆ ಹೋಗಿ ಇದೇ ಕಲಂಗೋಟ್ ಏನು ಸ್ಟೇಷನ್ ಅಂಡರ್ ಬರುತ್ತೆ ಅದು ಅಲ್ಲೇ ಕಂಪ್ಲೇಂಟ್ ಲಾಸ್ ಮಾಡಬೇಕು ಅಂತ ಕೂಡ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸರ್. ಇವತ್ತು ಏನು ಇಲ್ಲಿ ಮಾಧ್ಯಮಿಕರು ನಿಮ್ಮ ಜೊತೆ ಮತ್ತು ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ನಿರ್ಮಾಪಕರ ಸಂಘದವರು ಮತ್ತು ಮಾಜಿ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಏನು ಡಿಸೈಡ್ ಮಾಡ್ತಾರೋ ಆ ನಿರ್ಧಾರನ ನಾನು ಗೌರವಿಸಿ ವಾಣಿಜ್ಯ ಮಂಡಳಿಗೆ ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತ ನನ್ನ ಮನೆಯಲ್ಲಿ ನನ್ನ ವೈಫು ನನ್ನ ಮಕ್ಕಳು ನನ್ನ ಎಲ್ಲರೂ ಕೂಡ ಇಲ್ಲ ನೀವು ಮೊದಲು ಕಂಪ್ಲೇಂಟ್ ಲಾಂಚ್ ಮಾಡೋ ಆಮೇಲೆ ಏನಿದ್ರು ಮಾತುಕತೆ ಅಂತ ಹೇಳೋದು. ಅದಕ್ಕೆ ಇವತ್ತು ಸಾಯಂಕಾಲ 5:30 ಫ್ಲೈಟ್ ಕೂಡ ನಾನು ಹೋಗ್ತಾ ಇದ್ದೀನಿ.